ಗಂಡ್ ಕರ್ಕೊಂಡ್ ಬನ್ನಿ ಅಂತಾರೆ. ಮುತ್ತೈದರೆಲ್ಲ ಹೆಣ್ಣಿಗೆ ಅರ್ಶಿನ ನೀರ್ ಹಾಕ್ಬೇಕು, ಕರ್ಕೊಂಡ್ ಬನ್ನಿ ಅಂತಾರೆ. ನೀನ್ ನೋಡ್ರೆ ನೀ ಬರ್ತಾನೆ ಅಂತ ಹುಚ್ಚು ಕುದ್ರ ತರ ಓಡಾಡ್ತಾನೆ ಇದೀಯಾ. ನನ್ಗೇನೋ ನಂಬಿಕೆನೇ ಇಲ್ಲ. ಬಂದ್ರು ಇನ್ ನಿಮ್ ಕೈಲಿ ಏನೂ ಆಗಲ್ಲ. ನನ್ನ ಪವರ್ ಯೂಸ್ ಮಾಡಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈ ಕೆಲಸ ಒಪ್ಪಿಸ್ಬಿಡ್ತೀನಿ. ಈ ಪಂಪಾಪತಿ ಇನ್ನೂ ಸತ್ತಿಲ್ಲ. ಹಲೋ ಪಂಪಾಪತಿ. ಲೇ ಮುದ್ಕ, ಒಬ್ಬರನ್ನ ಕಿಡ್ನಾಪ್ ಮಾಡಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಈಗ ಗೊತ್ತಾಯ್ತಾ? ಡೀಲ್ ಓಕೆನಾ? ನಮ್ಮ ಅತ್ತೆನ ಸೇಫ್ ಆಗಿ ಮನೆ ಕಳ್ಸಿದೆ ತಾನೆ? ಓಯ್ ಮುಚ್ಚಲ ಬಾಯಿ. ಏನ್ ಮಾಡ್ತೀಯ? ಜೂನಿಯರ್ ಸಾಯಿಸ್ತೀಯ? ಸಾಯಿಸು. ಅಮ್ಮಮ್ಮ ಅಂದ್ರೆ ಒಂದೆರಡು ದಿನ ಕಣ್ಣೀರಾಗ್ತೀನಿ. ನನ್ನ ಮಗ ಇನ್ನ ಗಟ್ ಮುಟ್ಟಾಗವನೆ ಅಂತ 100 ಜೂನಿಯರ್ಗಳನ್ನ ಹುಟ್ಟಿಸ್ತಾನೆ. ನಮ್ಮ ವಂಶದ ಗೌರವ ಉಳಿಸ್ಕೊಳ್ಳಕ್ಕೆ ನಾನು ಏನ್ ಬೇಕಾರ ಮಾಡ್ತೀನಿ, ಏನ್ ಬೇಕಾರ ಕಡ್ಕತೀನಿ. ನೀನು ಒಳ್ಳೆಯವನು, ಒಳ್ಳೆದನ್ನೇ ಮಾಡ್ತೀಯ. ನಾನು ಕೆಟ್ಟವನು, ಕೆಟ್ಟದನ್ನ ಮಾಡ ಈ ಮಟ್ಟಕ್ಕೆ ಬಂದವನು. ನೋಡು, ನಿನಗಿನ್ನೊಂದು ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ನಮ್ ಜೂನಿಯರು ಜೊತೆಗ ಹುಡುಗಿ ಇಬ್ರು ನನ್ ಮುಂದೆ ಇರ್ಬೇಕು. ಇಲ್ಲ ಅಂದ್ರೆ ನಿನ್ನತ್ತಿಗೆ ಮಾನ, ಮರುವಾದೆ, ಪ್ರಾಣ ಈ 3 ತೆಗೆದಾಕ್ತೀನಿ. ಆಗ್ಲೇ 3 ನಿಮಿಷ ಆಗೋಯ್ತು. ಇನ್ನು ಉಳಿದಿರೋದು 57 ನಿಮಿಷ ಮಾತ್ರ. ಜೂನಿಯರ್ ಬಂದ್ಬಿಟ್ಟ. ನಮ್ಮ ಅತ್ತಿಗೆ ಅಲ್ಲೇ. ಬಂದೆ. ನಿನ್ನನ್ನೇ ನಂಬ್ಕೊಂಡ್ ಬಂದಿರೋ ಹುಡುಗಿ ಕೈ ಹಿಡಿದು ಕಾಪಾಡ್ದೆ ಕನ್ಯಾದಾನ ಮಾಡ್ಕೊಡಕ್ ಬಂದಿದ್ಯಾ? ನೀನ್ ಗೌರಿ ಮನ್ಸನ್ ಗೆದ್ದಿರೋ ಪ್ರೇಮಿನೋ ಇಲ್ಲ ಮದ್ವೆ ಮಾಡ್ಸೋ ಪೂಜಾರಿನೋ? ಇದಕ್ಕೆ ನಾನು ನಿನ್ ಗೌರಿನ್ ಪ್ರೀತಿಸಿದ್ದು? ಓ, ನನ್ ಕೊಲ್ತಾರೇನೋ ಭಯನ? ನಿಮ್ ಮದ್ಕೆ ಹೆಣ್ಣೆ ಆದ್ರೂ ಸಾವಗ್ ಹೆದ್ರು ಹೇಳಿ ಅಲ್ಲ. ಇವ್ರೇನೋ ನನ್ನ ಕೊಲ್ಲೋದು. ನಿಮ್ ಪ್ರೀತಿ ಗೆಲ್ಲತ್ತೆ ಅನ್ನೋದಾದ್ರೆ ನಾನೇ ಸಾಯ್ತೀನಿ. ಏನಕ್ಕೆ ಇದು? ನೋಡ್ದೇನೋ, ಮೊಮ್ಮಗ ಸತ್ರು ಸರಿ, ಮನೆತನದ ಮರ್ಯಾದನೆ ಮುಖ್ಯ ಅನ್ನೋ ಸ್ವಾರ್ಥ ತುಂಬಿರೋ ಕಾಂದಾನ್ ನಿಂದು. ಅದೇ ನನ್ ಪ್ರೀತಿಗೋಸ್ಕರ ತನ್ ಪ್ರಾಣನೇ ತ್ಯಾಗ ಮಾಡಕ್ ನಿಂತಿರೋ ಮಹಾನ್ ಕಾಂದಾನ್ ನಮ್. ಏಯ್, ನಿನ್ ಜಾಗದಲ್ಲೇ ನಿಂತ್ಕೊಂಡು ನಿನ್ಗೊಂದು ಓಪನ್ ಚಾಲೆಂಜ್ ಆಗ್ತೀನಿ. ಈಗ್ಲೂ ನಿನಗೆ ನಿನ್ ಮೇಲೆ ನಂಬಿಕೆ ಇದ್ರೆ ನೀನ್ ನಿಜವಾಗ್ಲೂ ಗಂಡ್ಸು ಅಂತ ಪ್ರೂವ್ ಮಾಡ್ಕೊಳಕ್ಕೆ ನಿನಗೊಂದು ಒಳ್ಳೆ ಚಾನ್ಸ್ ಕೊಡ್ತೀನಿ. ಒಂದೇ ಒಂದ್ಸಲ ಗೌರಿ ನನ್ ಕೈ ಕೊಟ್ಟು ನೋಡು. ಇನ್ನು 5 ನಿಮಿಷದಲ್ಲಿ 5 ಕಿಲೋಮೀಟರ್ ದೂರದಲ್ಲಿರೋ ಎಲಿಫೆಂಟ್ ಟವರ್ ನಲ್ಲಿ ಗೌರಿ ಕುತ್ತಿಗೆಗೆ ನಾನ್ ತಾಲಿ ಕಟ್ತೀನಿ. ನಿನ್ ಇಡೀ ಸೈನ್ಯನ ಹಿಂದೆ ಬಿಟ್ಟು ನಮ್ಮನ್ನ ತಡಿ. ಸಾಧ್ಯವಾದ್ರೆ ನನ್ನನ್ನು ಕೊಂದು ಗೌರಿನ ಇವನು ಕೊಟ್ಟು ಮದುವೆ ಮಾಡಿಸು. ಈ 5 ನಿಮಿಷದಲ್ಲಿ ನಾನು ಇವಳನ್ನ ಕಾಪಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಇನ್ ಜೀವನ ಪೂರ್ತಿ ಕಾಪಾಡ್ಕೊಳಕ್ ಹೇಗ್ ಸಾಧ್ಯ? ಏನಂತೀಯ? ಅತ್ತೆ, ಏನ್ ಮಾಡ್ತಿದ್ಯಾ? ಮತ್ತೆ ಎಲ್ರ ಮುಂದೆ ಇವನು ಅಪ್ಪಯ್ಯನ ನೀ ಗಂಡ್ಸ ಅಂತ ಕೇಳ್ತಾವನೆ. ಸುಮ್ನಿದ್ರೆ ನಾ ಮರ್ಯಾದೆ ಹೋಗಲ್ವಾ? ಜೂನಿಯರ್ ಸುಕ್ಕಿಲ್ಲ. ಈ ಪಂಪಾಪತಿ ಆ ಕಾಡಿಗೆ ಗಿಳಿದ್ರೆ ಆರ್ಭಟ ಹೆಂಗಿರ್ತದೆ ಅಂತ ಆ ಕಾಲೇಜ್ ಜನ ನೋಡಿದ್ರು. ಈ ಕಾಲೇಜ್ ಜನ
ಕೇಳಿದ್ರು ನೋಡಿರ್ಲಿಲ್ಲ. ಓಯ್ ಬಚ್ಚ, ನೀನ್ 5 ಕಿಲೋಮೀಟರ್ ಅಲ್ಲ 5 ಅಡಿನೂ ಮುಂದಕ್ಕೆ ಹೋಗಕ್ ಆಯ್ಕಿಲ್ಲ. ಈಗ ತೋರಿಸ್ತೀನಿ ಈ ಪಂಪಾಪತಿ ತಾಕತ್ತೇನು ಅಂತ. ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬಹುದು, ಆದ್ರೆ ಈ ಪವರ್ನ ಹಿಡಿಯಕ್ಕಾಗಲ್ಲ. ನೀನು ನಿನ್ನಂತೂ ನನ್ನ ಶತ್ರು ಅಲ್ಲ, ನನ್ನ ಫ್ರೆಂಡು ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಹೋಗು ಹೋಗು ಬಸವ, ಹೋಗು.
ಮುದಿಯಾ 1 ಸೆಕೆಂಡ್ಲಿ ನಾನು ಇವನ್ನ ಮೇಲೆ ಕಳಿಸ್ಬೋದು. ಇಷ್ಟು ದೊಡ್ಡ ಸೈನ್ಯನ ಧೂಳಿಪಟ ಮಾಡ್ದವನ್ಗೆ ನೀವ್ ಯಾವ ಲೆಕ್ಕ? ನಾನ್ ಗೌರಿನ ಪ್ರೀತಿಸಿದ್ದು ಯಾರ ಪ್ರಾಣನೂ ತೆಗೆಯಕಲ್ಲ. ನನಗ್ ಬೇಕಾಗಿದ್ದು ಪ್ರೀತಿ. ಅದ್ ಸಿಕ್ಕಿದ್ಮೇಲೆ ನನಗೆ ಯಾರು ಶತ್ರುಗಳಲ್ಲ. ಹಾಗೆ ಅಡ್ಡ ಬಂದ್ರೆ ಯಾರನ್ನೂ ಉಳಿಸಲ್ಲ. ಏನ್ ಹರಿಕತೆ ಕೇಳ್ತಾ ಇದ್ದೀರಾ? ಅರೆಸ್ಟ್ ಹಿಮ್. ಹೋಮ್ ಮಿನಿಸ್ಟರ್ ಸಾಹೇಬ್ರೆ, 70 ವರ್ಷ ಚರಿತ್ರೆನಾಗೆ ನನ್ನನ್ನು ಗೆದ್ದ ಒಬ್ಬನೇ ಒಬ್ಬ ಗಂಡಸು ಅಂದ್ರೆ ಇವನೇ. ಇಲ್ಲಿ ಸೋತಿದ್ದು ಅಹಂಕಾರ, ಗೆದ್ದಿದ್ದು ಪ್ರೀತಿ. ಪ್ರಪಂಚದಲ್ಲಿ ಅದೇ ಅಲ್ಟಿಮೇಟ್. ಆಯ್ತಲ್ಲ ಮಂಗಳಾರತಿ, ಇನ್ನು ಏನ್ ನೋಡ್ತಾ ಇದ್ದೀರಿ? ನಡೀರಿ. ಗೌರಿ ಬಸವನ್ ಮದುವೆ ನೋಡ್ಕೊಂಡೆ ಹೋಗೋಣ. ಆಯ್ತವ, ಬನ್ನಿ ಸಾಹೇಬ್ರೆ, ನಮ್ಮಮ್ಮ ಕೇಳ್ಕತ್ತವಳೆ, ಮದುವೆ ಮುಗಿಸ್ಕೊಂಡು ಬನ್ನಿ. ಸರ್, ನೀವು ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ದೇವದಾಸ್ ಪಾರ್ವತಿ ತರ ಬಸವ ಗೌರಿ ಅನ್ನೋ ಹಿಸ್ಟ್ರಿನೇ ಕ್ರಿಯೇಟ್ ಮಾಡ್ಬಿಟ್ರಲ್ಲ ಸರ್. ಅಯ್ಯೋ ಅಣ್ಣ, ನಾನು ಗೌರಿನ ಮದುವೆ ಆಗ್ತಿರೋದು 50 ವರ್ಷ ಹ್ಯಾಪಿಯಾಗಿ ಸಂಸಾರ ಮಾಡ್ಬೇಕು ಅಂತ. ನೀವ್ಯಾಕೆ ಟ್ರಾಜಿಡಿ ಎಂಡ್ ಆಗಿರೋ ಲವ್ ಸ್ಟೋರಿ ಎಲ್ಲ ಜ್ಞಾಪಿಸಿ ನಮಗ್ ಭಯ ಪಡಿಸ್ತಿದ್ದೀರಾ? ನೋಡಿ, ನಾಳೆ ರಿಸೆಪ್ಷನ್ ಇದೆ, ಬಂದು ಊಟ ಮಾಡ್ಕೊಂಡೋಗಿ. ಬರೀ ಊಟ ಮಾತ್ರ ಮಾಡ್ಕೊಂಡು